ಇನ್ನು ಏಕಾಂಗಿ ಇರಾನ್ ಸರ್ವನಾಶಕ್ಕೆ ಮುಂದಾದ್ರ ಟ್ರಂಪ್ ಅವರು ಸಂಧಾನ ಮಾತುಕತೆ ಆಗದಿದ್ರೆ ಇರಾನ್ಗೆ ತಕ್ಕ ಶಾಸ್ತಿಯನ್ನು ನಾವು ಮಾಡ್ತೇವೆ, ಆರ್ಮುಜ್ ತೆರೆಯದಿದ್ರೆ ತೈಲ ಘಟಕಗಳನ್ನು ಧ್ವಂಸ ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಎಚ್ಚರಿಕೆ ಒಂದನ್ನು ನೀಡ್ತಾ ಇದ್ದಾರೆ. ಇಂಧನ ಘಟಕ ಕಾರ್ಗ್ ದ್ವೀಪವನ್ನು ಉಡಾಯಿಸ್ತೇವೆ ಅನ್ನುವಂಥ ನಿಟ್ಟಲ್ಲಿ ಟ್ರಂಪ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಇರಾನ್ಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ತಕ್ಷಣವೇ ಬಂದ್ ಆಗಿರುವ ಆರ್ಮುಜ್ನ ತೆರೆಯದಿದ್ದರೆ ಖಂಡಿತವಾಗ್ಲೂ ಇರಾನ್ ಘನಘೋರವಾದಂತಹ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಕಾರ್ಗ್ ದ್ವೀಪವನ್ನು ಸ್ಫೋಟಿಸಿ ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಯುದ್ಧ ಕೊನೆಗೊಳಿಸಲು ಗಂಭೀರ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಶೀಘ್ರದಲ್ಲೇ ಒಪ್ಪಂದಕ್ಕೆ ಬರೆದಿದ್ರೆ ಅತಿ ದೊಡ್ಡ ದಾಳಿಯನ್ನು ನಾವು ಮಾಡಬೇಕಾಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇರಾನಿನ ಮೂಲ ಸೌಕರ್ಯ ಘಟಕಗಳನ್ನೇ ನಾಶ ಮಾಡ್ತೇವೆ. ಇಲ್ಲಿಯವರೆಗೆ ಇವುಗಳ ಮೇಲೆ ನಾವು ದಾಳಿ ನಡೆಸಿಲ್ಲ, ಇನ್ನು ಮುಂದೆ ದಾಳಿಯನ್ನು ನಡೆಸಬೇಕಾಗುತ್ತೆ. ಮಾತುಕತೆಗೆ ಒಪ್ಪದಿದ್ದರೆ ಸರ್ವನಾಶ ಖಚಿತ ಅಂತೇಳಿ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಏನು ಯುದ್ಧ ಆರಂಭವಾಗಿ 1 ತಿಂಗಳ ಕಾಲ ಆಯಿತು, ಸದ್ಯದ ಮಟ್ಟಿಗೆ ಯುದ್ಧ ನಿಲ್ಲುವ ಹಾಗೆ ಇಲ್ಲಿ ಕಾಣ್ತಾ ಇಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಏನು ಮಾಡ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ಮತ್ತು ಡೈರೆಕ್ಟ್ ಆಗಿಯೂ ಸಹಿತ ಸಂಧಾನಕ್ಕೆ ಕರೀತಾ ಇದ್ದಾರೆ. ಆದರೆ ಇರಾನ್ ಅವರು ಸಂಧಾನಕ್ಕೆ ಬರ್ತಾ ಇಲ್ಲ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯೊಂದನ್ನು ನೀಡ್ಕೊಳ್ತಾ ಇದ್ದಾರೆ ಅಥವಾ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಒಂದೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಆರ್ಮುಜನ್ನು ಏನಾದರೂ ನೀವು ತೆರೆಯದಿದ್ದರೆ ತೈಲ ಘಟಕಗಳ ಮೇಲೆ ಧ್ವಂಸವನ್ನು ಮಾಡ್ತೇವೆ ಅನ್ನುವಂಥ ನಿಟ್ಟಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಆದರೆ ಇರಾನ್ ಇದು ಯಾವುದರನ್ನೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಮಾತುಕತೆ ಒಪ್ಪದಿದ್ರೆ ಸರ್ವನಾಶ ಖಚಿತ ಅಂತೇಳಿ ಟ್ರಂಪ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಏಕಾಂಗಿ ಇರಾನ್ ಸರ್ವನಾಶಕ್ಕೆ ಮುಂದಾಗ್ತಾ ಇದ್ದಾರೆ ಟ್ರಂಪ್ ಅವರು. ಒಂದು ಕಡೆ ಈ ಒಂದು ಯುದ್ಧ ಆರಂಭವಾಗಿ ಈಗಾಗಲೇ 1 ತಿಂಗಳ ಕಾಲ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ನಾವು ನೋಡೋದಾದರೆ ಇರಾನ್ ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ. ಇರಾನ್ ಎಷ್ಟೇ ಒಂದು ಸಂಕಷ್ಟದಲ್ಲಿದ್ದರೂ ಸಹಿತ ಯುದ್ಧ ಮಾಡೋದಕ್ಕೆ ಸಿದ್ಧವಾಗಿದೆ. ಇರಾನ್ಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಆರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದೇ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಇರಾನನ್ನು ಸರ್ವನಾಶ ಮಾಡಬೇಕಾಗುತ್ತೆ, ಇರಾನ್ ಘನಘೋರವಾದಂತಹ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಒಂದು ಕಡೆ ಕಾರ್ಗ್ ದ್ವೀಪವನ್ನು ಸ್ಫೋಟಿಸಿ ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಎಚ್ಚರಿಕೆ ಒಂದನ್ನು ಸಹಿತ ಇಲ್ಲಿ ನೀಡ್ತಾ ಇದ್ದಾರೆ. ಯುದ್ಧ ಕೊನೆಗೊಳಿಸಲು ಗಂಭೀರ ಚರ್ಚೆ ಮಾಡಬೇಕು, ಮಾತುಕತೆಗೆ ಬನ್ನಿ ಅನ್ನುವಂಥ ನಿಟ್ಟಲ್ಲಿ ಇಂಡೈರೆಕ್ಟ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಕರೀತಾ ಇದ್ದಾರೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮುಖ್ಯವಾಗಿ ಸಂಧಾನ ಮಾತುಕತೆಗೆ ಕರೀತಾ ಇದ್ದಾರೆ. ಆದರೆ ಇರಾನ್ ಅವರು ಯಾವುದಕ್ಕೂ ಕೂಡ ಒಪ್ಕೊಳ್ತಾ ಇಲ್ಲ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.